ಹಲೋ, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಂಜನಗೂಡು ಗುಂಡ್ಲುಪೇಟೆ ಉಪಚುನಾವಣೆಯ ಮತ ಎಣಿಕೆ ಬೆಳಗ್ಗೆಯಿಂದಾನೇ ಶುರುವಾಗಿ ಇದೀಗ ಫೈನಲ್ ಆಗಿ ರಿಸಲ್ಟ್ ಹೊರಗಡೆ ಬಂದಿದೆ. ಸೊ ಇದರಲ್ಲಿ ಕಾಂಗ್ರೆಸ್ ವಿನ್ ಆಗಿದೆ. ಇನ್ನು ದಿವಂಗತ ಮಹದೇವ್ ಪ್ರಸಾದ್ ಅವರ ಪತ್ನಿ ಗೀತಾ ಮಹದೇವ್ ಪ್ರಸಾದ್ ಅವರು ಜಯಬೇರಿಯನ್ನ ಬಾರಿಸಿದ್ದಾರೆ. ಗೀತಾ ಮಹದೇವ್ ಪ್ರಸಾದ್ ಕ್ಷೇತ್ರದ ಒಡತಿ ಅಂತ ಹಾಡಿಗೆ ನೃತ್ಯ ಮಾಡಿದ್ದಾರೆ. ಜನತೆಗೆ ಕೃತಜ್ಞತೆ ಸಲ್ಲಿಸಿದ್ರು ಗೀತಾ ಮಹದೇವ್ ಪ್ರಸಾದ್. ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಗೀತಾ ಮಹದೇವ್ ಪ್ರಸಾದ್ ಗೆಲುವನ್ನ ಸಾಧಿಸಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಇನ್ನು ನಂಜನಗೂಡಲು ಕೂಡ 13ನೇ ಸುತ್ತಲ್ಲೂ ಕಳಲೆ ಕೇಶವ್ ಮೂರ್ತಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ನಂಜನಗೂಡ್ನಲ್ಲಿ ಒಟ್ಟು 1,21,633 ಮತ ಎಣಿಕೆಗೆ ಮುಕ್ತಾಯವಾಗಿದ್ದು, ರಾಜ್ಯದ 2 ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಜಯಬೇರಿಯನ್ನ ತಂದುಕೊಟ್ಟಿದೆ. ಬಿಜೆಪಿ ಅಭ್ಯರ್ಥಿ ನಿರಂಜನ್ ವಿರುದ್ಧ ಜಯಬೇರಿಯನ್ನ ಸಾಧಿಸಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಪ್ರಸಾದ್ಗೆ 49,615 ಮತಗಳು ಸಿಕ್ಕಿದೆ. ಸೊ ಒಟ್ಟು ಕಾಂಗ್ರೆಸ್ ಪಕ್ಷಕ್ಕೆ 2 ಸ್ಥಾನಗಳನ್ನ ತಂದುಕೊಡ್ತು ಕರ್ನಾಟಕ. ಇನ್ನು ಟೋಟಲ್ ವೋಟಿಂಗ್ ಕೌಂಟ್ ಅನ್ನ ನೋಡಕ್ ಹೋದ್ರೆ ಗುಂಡ್ಲುಪೇಟೆಯಲ್ಲಿ ಕಾಂಗ್ರೆಸ್ 81,101 ಮತಗಳನ್ನ ಗಳಿಸಿದ್ರೆ ಬಿಜೆಪಿ 69,847 ಮತಗಳನ್ನ ಗಳಿಸಿದೆ. ಅಂದ್ರೆ ಒಟ್ಟು 11,254 ಮತಗಳ ಅಂತರದಲ್ಲಿ ಗುಂಡ್ಲುಪೇಟೆಯಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನ ಸಾಧಿಸಿದೆ. ಇನ್ನು ನಂಜನಗೂಡ್ನಲ್ಲೂ ಕೂಡ ಕಾಂಗ್ರೆಸ್ 67,922 ಮತಗಳನ್ನ ಗಳಿಸಿದ್ರೆ ಬಿಜೆಪಿ 49,615 ಮತಗಳನ್ನ ಗಳಿಸಿದೆ. ಸೊ ಒಟ್ಟು 18,307 ಮತಗಳ ಅಂತರದಲ್ಲಿ ನಂಜನಗೂಡ್ನಲ್ಲೂ ಕೂಡ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ. ಒಟ್ನಲ್ಲಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವಿನ್ ಆಗಿ ತನ್ನ ಪವರ್ ಅನ್ನ ತೋರಿಸಿದೆ. ಗುಂಡ್ಲುಪೇಟೆಯಲ್ಲಂತೂ ಗೀತಾ ಮಹದೇವ್ ಪ್ರಸಾದ್ ಅವರನ್ನ ಹಿಡಿಯೋಕೆ ಆಗ್ತಾ ಇಲ್ಲ, ಖುಷಿಯಿಂದ ಬೀಗ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ನೋಡ್ಬೇಕು ಏನೆಲ್ಲ ಆಗತ್ತೆ ಅಂತ, ಯಾರು ಎಷ್ಟು ಜನಪರ ಕೆಲಸಗಳನ್ನ ಮಾಡ್ತಾರೆ ಅಂತಾನು ನೋಡ್ಬೇಕು. ಈ ಕಾಂಗ್ರೆಸ್ ನ ಗೆಲುವು 2018ರ ವಿಧಾನಸಭಾ ಚುನಾವಣೆಗೂ ಕೂಡ ಒಂದು ಲಿಂಕ್ ಅನ್ನ ಕೊಡುತ್ತೆ. ಸೊ ಇದರಿಂದ ಏನ್ ಎಫೆಕ್ಟ್ ಕೊಡುತ್ತೆ, ಇನ್ನು ಬಿಜೆಪಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನೆಲ್ಲ ಕಾದ್ ನೋಡ್ಬೇಕಿದೆ. ಸೊ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನೀವು ನಮ್ಗೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಏನ್ ಅನ್ಸುತ್ತೋ ಅದನ್ನ ಹಾಕಿ ಕಳಿಸಿ. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.